ಮನೆಯನ್ ಕೆಲಸ ಅಂತೂ ಎಲ್ಲ ಆತು. ಮುಂಜಾನೆ ಎದ್ದಿದ್ನಿ ಇವತ್ತು ಎಲ್ಲ ಕೆಲಸ ಮಾಡ್ಕೊಂಡು ಒಂದಿಟ್ಟು ಚಹಾ ಕುಡಿತೇನೆ. ಮೊದಲು ಚಹಾ ಕುಡಿದು ಇವತ್ತು ಭಾಳ ಕೆಲಸ ಐತಿ ಅಡುಗೆದದು. ಮತ್ತೇನು ಬಿರಿಯಾನಿ ಮಾಡಂತಾರ ಏನು ಮಾಡಂತಾರ ನೋಡ್ಬೇಕು. ಈಗ ಸದ್ಯಕ್ಕಂತೂ ಬೆಳಿಗ್ಗೆ ಟೈಮ್ನಾಗನ ಒಂದಿಟ್ಟು ಚೊಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಆಗೋಗುತ್ತೆ. ಇವತ್ತು ಸಣ್ಣ ದೇವ್ರು ಒಳಗೆ ಹೋಗ್ತಾವಲ್ಲ, ಮೊನ್ನೆ ದೊಡ್ಡ ದೇವ್ರು ಒಳಗೆ ಹೋಗುವಾಗೂ ಮಾಡಲಿಲ್ಲ ನಾನು. ಮತ್ತು ಹುಡುಗರು ಯಾಕೆ ಚೊಂಗೆ ಮಾಡೋಣಕತ್ತಾರ. ಈಗ ಒಂದಿಷ್ಟು ಮನೆ ಪೂರ್ತಿ ಕಷ್ಟ, ಇವತ್ತಿನ ಪೂರ್ತಿ ಕಷ್ಟ ಚೊಂಗೆಗಿನ್ ಮಾಡ್ಕೊಂಡು ತಿಂದ್ರೆ ಆತ. ಚೊಂಗೆ ಮಾಡ್ತೇನೆ. ಮೊದಲೊಂದಿಟ್ಟು ಚಹಾ ಕುಡಿತೇನವ. ಚಹಾ ಕುಡಿದು ಚೊಂಗೆ ಮಾಡಕ್ಕೆ ಕುಂದಿರ್ತೇನೆ. ನೀನು ಚಹಾ ಸೋಸ್ಕೊಂಡು ಒಂದಿಟ್ಟು ಹಾಲು ಬಿಸಿ ಆಗಲಿ, ಹಾಲು ತೆಗೆದಿಡ್ತೇನೆ. ಒಂದಿಟ್ಟು ಹಾಲು ಬಿಸಿ ಆದ್ನಂದ್ರೆ ಒಲಿ ಮೇಲೆ ಏನಿರಂಗಿಲ್ಲ ಕೆಲಸ. ಇನ್ನು ಒಂದಿಟ್ಟು ಬಿಸಿ ಬಿಸಿ ಚಹಾ ಕುಡಿತೇನವ. ಬಿಸ್ಕಿಟ್ ತಿಂದು ಬಿಸಿ ಬಿಸಿ ಚಹಾ ಕುಡಿದ್ರೆ ಒಂದಿಟ್ಟು ಆರಾಮ್ ಅನಿಸ್ತೈತೆ ಮನಸ್ಸಿಗೆ. ನೀನು ಚೊಂಗೆದೊಂದಿಟ್ಟು ಇಟ್ಟದೆಲ್ಲ ಕಲಸಿಟ್ಕೊಂಡು ಪಟ ಪಟ ಎಲ್ಲ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ಚಹಾ ಕುಡಿತೇನೆ ಮೊದಲು. ಗನಾ ರುಚಿ ಆಗ್ತಾವ ನೋಡಿ ಚಾನಾಗ. ಪಾರ್ಲೆಜಿ ಬಿಸ್ಕಿಟ್ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ. ಹುಡುಗರಿಗೆಲ್ಲ ಭಾಳ ಇಷ್ಟ, ಹಿಂಗಾಗಿ ತಂತಂದು ಇಟ್ಬಿಟ್ಟಿರ್ತಾರೆ. ಚಾನು ಮಸ್ತ್ ಆಗೈತಿ. ಥಂಡಿಗೆ ಒಳ್ಳೆ ಅಲ್ಲ ಅದು ಹಾಕಿ ಮಾಡ್ಕೊಂಡಿದ್ನಿ, ಮಸ್ತ್ ಆಗೈತಿ. ಇನ್ನು ಪಟ 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 ಒಂದೊಂದು ಮಾಡ್ಕೊಂಡ್ಬಿಡ್ತೇನೆ ಚೊಂಗೆದ. ಗಿರ್ಜಿ ಏನು ಮಾಡಕತ್ತಾಳ ಏನು, ಆಕೆ ಕಡೆಗೆ ಹೋಗೇ ಬರಲಿಲ್ಲ. ಏನು ಬರ್ತಾಳ ಏನು ಮಾಡ್ತಾಳ ಗೊತ್ತಿಲ್ಲ. ಬರ್ತೇನೆ ಅಂದಿದ್ಲು, ಹಂಗೆ ಮಾತಾಡಕ್ಕೆ ನೋಡ್ಬೇಕು. ಚೊಂಗೆಗಂತೂ ಹೂರ್ಣ ಅದೆಲ್ಲ ಸಜ್ಜು ಮಾಡಿ ಇಟ್ಕೊಂಡು ಎಲ್ಲ ರೆಡಿ ಆತ. ಸಾಕು, ಇಷ್ಟ ಒಂದು ಪಾಪ ಕೆಜಿದ ಮಾಡ್ತೇನೆ ಅಷ್ಟೇ, ಸಾಕು ಮನೆ ಪೂರ್ತಕ್ಕೆ. ಹಾಯ್ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾನು 2-3 ದಿನ ವಿಡಿಯೋ ಹಾಕಿಲ್ಲ ರೀ. ಯಾಕಪ್ಪ ಅಂತ ಹೇಳಿದರೆ ನನಗೆ ಆರಾಮಿರಲಿಲ್ಲ. ಹಿಂಗಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಶಕ್ತಿನೇ ಇರಲಿಲ್ಲ ರೀ. ಹಿಂಗಾಗಿ ಇವತ್ತು ವಿಡಿಯೋ ಮಾಡಿ ಹಾಕಾತೀನಿ ರೀ. ವಿಡಿಯೋ 5 ಗಂಟೆಗೆಲ್ಲ ಒಂದು ಸ್ವಲ್ಪ ಈಗ ಮಾಡತ್ತೀನಿ ರೀ. 4:30 ಆಗೋಗೈತಿ. ಸೊ ಒಂದು 6 ಗಂಟೆ 6:30 ಮಟ್ಟ ವಿಡಿಯೋ ಬರ್ತೈತೆ ರೀ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಆರಾಮಿಲ್ದ ಕಾರಣಕ್ಕೆ ವಿಡಿಯೋ ಮಾಡೋಕೆ ಆಗತ್ತಿರಲಿಲ್ಲ. ಈಗ ಚೊಂಗೆದೆಲ್ಲ ಇವತ್ತು ಸಣ್ಣ ದೇವರೆಲ್ಲ ಒಳಗೆ ಹೋಗ್ತಾವಲ್ರಿ. ಸೊ ಇವತ್ತು ಚೊಂಗೆ ಹೆಂಗೆ ಮಾಡ್ತೀವಿ ಅಂತೇಳಿ ನಾನು ನಿಮ್ಗೆ ಸಣ್ಣದಾಗಿ ತೋರಿಸ್ಕೊಡ್ತೀನಿ ರೀ. ಇದಕ್ಕೆ ಈಗ ನಾನು ಸೂಸ್ಲ ಎಲ್ಲ ಮಾಡ್ಕೊಂಡಿನಲ್ರಿ, ಅದಕ್ಕೆ ನಾನು ಏನೇನು ಮಾಡೀನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ರು ಬೆಲ್ಲದ ಮಾಡ್ತಾರೆ ರೀ, ಕೆಲವೊಬ್ರು ಸಕ್ರಿದು ಮಾಡ್ತಾರೆ. ನಾನಂತೂ ಸಕ್ರಿದು ಮಾಡ್ತೀನಿ ರೀ. ನಮ್ಮ ಮನೆಯೊಳಗೆಲ್ಲ ಸಕ್ರಿದು ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ. ಬೆಲ್ಲದ ಅಷ್ಟೊಂದು ನಮ್ಮ ಮನೆಯಾಗ ಇಷ್ಟಪಡಂಗಿಲ್ಲ. ಹಿಂಗಾಗಿ ನಾನು ಹೆಂಗೆ ಮಾಡೀನಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ. ನಾನು ಮೊದಲಿಗೆ ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿದ್ದೆ ರೀ, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ. ಆಮೇಲೆ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡಿನಿ ರೀ. ಸಕ್ಕರೆ ಜೊತೆಗೆ ಒಂದು 4 ಏಲಕ್ಕಿ ಹಾಕ್ಕೊಂಡಿದ್ದೆ ರೀ. ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ ರೀ, ಸಕ್ಕರೆ ಪುಡಿ. ಅದಾದಮೇಲೆ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ರೀ. ಅದಾದಮೇಲೆ ಗಸಗಸೆ ಹುರಿದು ಇಟ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಬಾಳ್ಗೆ ಒಳಗೆ ಹಾಕಿ ಕೈ ಆಡಿಸಿ ಇಟ್ಕೊಂಡಿದ್ನಿ. ಇದೆಲ್ಲ ಹಾಕಿ ಒಂದ್ರಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕೋಬೋದು ರೀ. ಲೈಕ್ ಗೋಡಂಬಿ, ಬಾದಾಮಿ, ಸೊ ಇದನ್ನೆಲ್ಲ ಪಿಸ್ತಾ ಇದನ್ನೆಲ್ಲ ನೀವು ಕಟ್ ಮಾಡಿ ಹಾಕೋಬೋದ್ರಿ ಬೇಕಪ್ಪ ಅಂತ ಹೇಳಿದರೆ. ಇಲ್ಲ ಅಂತ ಹೇಳಿದರೆ ಇದಿಷ್ಟ್ರ ಮೇಲೂ ನೀವು ಬಿಡ್ಬೋದ್ರಿ. ಭಾಳ ಅಂದರೆ ಭಾಳ ರುಚಿ ಆಗುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಚೊಂಗೆ ರೆಸಿಪಿ ಯಾರಿಗೆ ಗೊತ್ತಿಲ್ಲ ರೀ, ಎಲ್ಲರಿಗೂ ಗೊತ್ತಾ. ಆದರೆ ಒಬ್ಬೊಬ್ಬರ ಮನೆಯೊಳಗೆ ನಾನಾ ರೀತಿ ಮಾಡ್ತಾರೆ ರೀ. ನಮ್ಮ ಮನೆಯೊಳಗೆ ನಾನು ಹಿಂಗೆ ಮಾಡ್ತೀನಿ ರೀ. ಆ್ಯಂಡ್ ನಮ್ಮ ಮನೆಯೊಳಗೆ ನಾವು ಮೈದಾ ಹಿಟ್ಟಿನ ಮಾಡ್ತೀವಿ ರೀ, ಚಪಾತಿ ಹಿಟ್ಟಿನ ಮಾಡಂಗಿಲ್ಲ. ನಾವು ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿ ಮಾಡ್ತೀವಿ ರೀ ನಾವು. ಬರ್ರಿ ಅದು ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ ನಿಮ್ಗೆ. ಇದಾತಿದೆ, ಇದನ್ನು ತೆಗೆದು ಒಂದೆರಡು ಸೈಡಿಗೆ ಹಿಟ್ಟು ನಾದಿ ಪಟ ಪಟ ಚೊಂಗೆ ಮಣಿ ತೊಗೊಂಡು ಅವನ್ನೆಲ್ಲ ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ. ಇಂಥವೆಲ್ಲ ಚೊಂಗೆ ಅದು ಮಾಡ್ಕೊಂಡು ತಿನ್ನಕ್ಕೆ ಉಂಡಿ ಆಗಿರ್ಬೋದು, ಇಂಥವೆಲ್ಲ ಚೊಂಗೆ ಆಗಿರ್ಬೋದು, ಎಷ್ಟು ನಾವು ಬೇರೆ ಟೈಮ್ನಾಗ ಮಾಡ್ಕೊಂಡು ತಿಂತೇವಂದ್ರೂ ಮನಸ್ಸಾಗಂಗಿಲ್ಲ ತಿನ್ಬೇಕಂತ. ಆದ್ರೆ ಹಬ್ಬ ಬಂದಾಗ ಮಾತ್ರ ಅದ್ರದ್ದು ರುಚಿ ಗೊತ್ತಾಗ್ತೈತೆ ನಮ್ಗೆ. ಬೇರೆ ಟೈಮ್ನಾಗ ಮಾಡಿದ್ರು ನಮ್ಗೆ ಅಷ್ಟೇನು ನಮ್ಗೆ ತಿನ್ಬೇಕಂತನೂ ಅನ್ಸಂಗಿಲ್ಲ, ಅದ್ರದ್ದು ರುಚಿನೂ ನಮ್ಗೆ ಅಷ್ಟೊಂದು ಇದನ್ನಾಗಂಗಿಲ್ಲ. ಇದೇನು ಹಬ್ಬದಾಗ ನಾವು ಮಾಡ್ತೇವಲ್ಲ, ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ನೋಡಿ. ಮಾತಾಡ್ಕೊತ ಇಷ್ಟು ತಗೊಂಡ ನಾನು ಮಾಡಿನೂ ಇಟ್ಬಿಟ್ನಿ. ಈಗ ಎಣ್ಣೆ ಒಂದು ಇಟ್ಟು ಚೆನ್ನಾಗಿ ಫ್ರೈ ಒಂದು ಮಾಡಿಬಿಡ್ತೀನಿ. ಈಗ ಈ ಚೊಂಗೆ ಮಾಡಾಕತ್ರ ಎಣ್ಣೆಗೆ ಉರಿಯಾಕತ್ನಂದ್ರೆ ಎಷ್ಟು ಘಮ ಘಮ ಅಂತ ವಾಸನೆ ಬರ್ತೈತಿ. ಹಂಗೆ ಬಾಯಾಗ ಇಟ್ಟರೆ ಕರಗ್ತೈತಿ, ಎಷ್ಟು ರುಚಿ ಆಗ್ತಾವೆ. ಆತೀಗ ಒಬ್ಬೊಬ್ರಿಗೆ ವಾಸನೆ ಬಡದ್ರೆ ಬಂದು ಹೋಗ್ತಾರೆ ಅಡುಗೆ ಕೊಲ್ಯಾಗ. ಪಟ ಪಟ ಮಾಡಿ ಇಟ್ಟು ಬಿಟ್ರೆ ತಿಂತಾರೆ ಪಾಪ. ನೋಡಿರಿ ಫ್ರೆಂಡ್ಸ್, ಚೊಂಗೆ ಹಿಟ್ಟು ಹೆಂಗೆ ಕಲಿಸ್ಕೊತೇನೆ ಅಂತೇಳಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಒಂದು
ಬಾಣಲಿ ಒಳಗೆ ಒಂದು ಸ್ವಲ್ಪ ಮೈದಾ ಅಷ್ಟು ಹಾಕ್ತೀನಿ ರೀ ನಾನು, ಗೋಧಿ ಹಿಟ್ಟು ಹಾಕಂಗಿಲ್ಲ. ಮೈದಾ ಹಿಟ್ಟು, ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿರೋಟಿ ರವೆ, ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ನೀವು ಸಕ್ಕರೆ ಹಾಕೊಂಡ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು ರೀ. ಆಮೇಲೆ ಒಂದು ಸ್ವಲ್ಪ ಇದು ತತ್ತಿ ರೀ, ನಿಮ್ಗೆ ಬೇಕಪ್ಪ ಅಂತ ಹೇಳಿದರೆ ನೀವು ತತ್ತಿ ಹಾಕ್ಕೋಬೋದ್ರಿ. ಇಲ್ಲಪ್ಪ ನಾವು ಮತ್ತು ವಾರ ಅದು ಮಾಡ್ತಿರ್ತೀವಿ, ನಾವು ವಾರ ಅದು ಇದ್ದಾಗ ಜಾಸ್ತಿ ಮಾಡಿಟ್ಕೊಂಡ್ರೆ ನಮ್ಗೆ ವಾರ ಅದು ಇದ್ದಾಗ ತಿನ್ನೋಕ್ಕಾಗಂಗಿಲ್ಲ ಅಂತ ಅನ್ನೋರಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದ್ರಿ. ತತ್ತಿ ಹಾಕೊಂಡ್ರಂತೂ ಭಾಳ ರುಚಿ ಆಗ್ತೈತ್ರಿ, ಬಾಯಾಗ ಇಟ್ಟರೆ ಕರಗ್ತಾವ. ಆಮೇಲೆ ತತ್ತಿ ಅದು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಕಲಿಸ್ಬಾರ್ದ್ರಿ, ಹಾಲು ಹಾಕಿ ಕಲಿಸ್ಬೇಕ್ರಿ. ಅದಕ್ಕೆ ಹಾಲು ಕಾಯಿಸಿ ಆರಿಸ್ಕೊಂಡು ಅದು ಹಾಲು ಹಾಕಿ ಕಲಿಸ್ಬೇಕ್ರಿ. ಈ ಥರ ಕಲಿಸಿ ನೀವು ಇದು ಚಪಾತಿ ಎಲ್ಲ ಮಾಡ್ತೇವಲ್ರಿ, ಅದಕ್ಕೆ ನೀವು ಕಲಿಸಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಿಸಿ, ಆಮೇಲೆ ನೀವು ಇಲ್ಲೇನು ಕಾಣತೈತಲ್ರಿ ಇದು ಹೆಂಚು ಅಂತಾರಿಪ್ಪ, ಇದಕ್ಕೆ ಚೊಂಗೆ ಮಾಡೋ ಹೆಂಚು ಅಂತಾರೆ. ಅದ್ರ ಮೇಲೆ ನೀವು ಒಂದೊಂದು ಉಳ್ಳಿ ಇಟ್ಟು ಇದು ಪೂರಿ ಮಾಡೋ ಅಷ್ಟೇ ನೀವು ತೊಗೋಬೇಕ್ರಿ. ಅಷ್ಟು ತೊಗೊಂಡು ಅದ್ರ ಮೇಲೆ ಹಿಂಗೆ ಡಿಸೈನ್ ಬರುತ್ತೆ ರೀ, ಅದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಚ್ಬಾರ್ದ್ರಿ, ಎಣ್ಣೆ ಹಚ್ಬೇಕ್ರಿ. ಹೆಂಚಿಗೂ ಎಣ್ಣೆ ಹಚ್ಬೇಕ್ರಿ, ಆಮೇಲೆ ಇದು ಹಿಟ್ಟಿಗೂ ಎಣ್ಣೆ ಹಚ್ಚಿ ನೀವು ಅದನ್ನು ಲಟ್ಟಿಸಿ ಎಣ್ಣೆಗೆ ಫ್ರೈ ಮಾಡಿದ್ನಂದ್ರೆ ಬಿಸಿ ಬಿಸಿ ಪೂರಿ ಟೈಪ್ ರೆಡಿ ಆಗ್ತಾವೆ ನೋಡ್ರಿ. ಆಮೇಲೆ ನೀವು ಇನ್ನೊಂದು ಏನು ಮಾಡ್ಬೇಕು ಗೊತ್ತೇನ್ರಿ, ಇದು ಪೂರಿ ಉಬ್ಬಬಾರ್ದ್ರಿ. ಇದು ನಾವು ಮಾಡಿದ್ದಲ್ರಿ, ಇದು ಫ್ರೈ ಮಾಡೋ ತೋರ್ಸಾತಿದ್ದೆ, ನಾನು ಗೂಗಲ್ ಒಳಗಿಂದ ತೊಗೊಂಡಿದ್ರಿ ನಾನು. ಇದು ಪೂರಿ ಉಬ್ಬಬಾರ್ದ್ರಿ ಎಣ್ಣೆಗೆ ಫ್ರೈ ಮಾಡೋವಾಗ. ಅದು ನಾವು ಸುಸ್ಲಾ ಎಲ್ಲ ಹಾಕ್ತೀವಲ್ರಿ, ಅದೆಲ್ಲ ಸುಮ್ಮನೆ ಕೆಳಗೆ ಬಿದ್ದುಬಿಡ್ತೈತ್ರಿ. ನೀವು ಏನು ಮಾಡ್ಬೇಕು ಗೊತ್ತೇನ್ರಿ, ಇದು ಲಟ್ಟಿಸ್ಕೊತೀರಲ್ಲ, ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಚಾಕು ಇಲ್ಲಾಂದ್ರೆ ಒಂದು ಫೋಕ್ ಚಮಚೆ ತೊಗೊಂಡು ಅದನ್ನು ಚುಚ್ಚಬೇಕು. ಚುಚ್ಚಾದ್ಮೇಲೆ ಅದು ಪೂರಿ ಉಬ್ಬಂಗಿಲ್ಲ, ಅಷ್ಟು ಮಾಡ್ಕೊಂಡ್ಬಿಟ್ರೆ ಮುಗಿದೋದು ನೋಡ್ರಿ, ಅಷ್ಟೇ ನೋಡ್ರಿ. ಈಗ ಇದು ಪೂರಿ ಮಾಡಿರ್ತೇವಲ್ಲ, ಪೂರಿ ಮೇಲೆ ಬಿಸಿ ಬಿಸಿದು ತುಪ್ಪ ಹಾಕ್ಬೇಕ್ರಿ. ತುಪ್ಪ ಒಂದು ಸ್ವಲ್ಪ ಕಾಯಿಸಿಟ್ಕೋಬೇಕ್ರಿ. ತುಪ್ಪ ಹಾಕಿ, ಅಥವಾ ನೀವು ಸುಸ್ಲಾ ಹಾಕಿ ತುಪ್ಪ ಹಾಕಿದ್ರೂ ನಡಿತೈತ್ರಿ, ತುಪ್ಪ ಹಾಕಿ ಸುಸ್ಲಾ ಹಾಕಿದ್ರೂ ನಡಿತೈತಿ. ನಾನು ಎರಡೂ ರೀತಿ ಮಾಡಿರ್ತೇನೆ ರೀ. ಫಸ್ಟ್ ನಾನು ಸುಸ್ಲಾ ಹಾಕಿರ್ತೀನಿ, ಸುಸ್ಲಾ ಹಾಕಿ ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ರೀ. ತುಪ್ಪ ಹಾಕಿದ್ನಂದ್ರೆ ಬಿಸಿ ಬಿಸಿ ಚೊಂಗೆ ರೆಡಿ ನೋಡ್ರಿ. ಇದನ್ನು ನೀವು ತಣ್ಣಗಾಗಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಭಾಳಷ್ಟು ಮಾಡಿದ್ನಂದ್ರೆ ಒಂದು ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ನಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಆಯ್ತು ನೋಡ್ರಿ. ಮಾತಾಡ್ಕೊಂತ ಚೊಂಗೆನೂ ರೆಡಿ ಆತ. ಯಾಕೆ ಏನೋ ಗಿರ್ಜಿನೂ ಬರಲಿಲ್ಲ ಪಾಪ, ಹೋಗಿ ಆಕಿಗೊಂದು ಎರಡರ ಹಾಕಿ ಕೊಟ್ಟು ಬರ್ತೀನಿ. ಈಗ ಇನ್ನೇನು ಸಂಜೆಗೆ ಹೋಗಿ ಒಂದಿಟ್ಟು ಎಡೆ ಎಲ್ಲ ಇಡಿಸ್ಕೊಂಡು ಬರ್ಬೇಕು. ಸಕ್ಕರೆ ಉಚ್ಚಿದ್ದಂತೂ ನಿನ್ನೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡೀನಿ. ಇನ್ನೇನು ಇದೊಂದು ಇಷ್ಟು ಸುಸ್ಲ ಉಳ್ದೈತಿ, ಮತ್ತು ನಡಕ್ಕೆ ಯಾವಾಗಾರ ಹುಡುಗರು ಕಾಡ್ಸಿದ್ನಂದ್ರೆ ಮಾಡಿಕೊಡಕ್ಕೆ ಬರ್ತೈತಿ. ಇದ್ರ ಮೇಲೆ ತುಪ್ಪ ಅದು ಎಲ್ಲ ಹಾಕೀನಿ. ಇನ್ನೇನು ತಿನ್ನೋದಷ್ಟೇ. ಮೊದಲು ಮನೆಯವ್ರಿಗೆ ಹಾಕ್ಕೊಟ್ಟು ಆಮೇಲೆ ಹೋಗಿ ಗಿರ್ಜಿಗೂ ಹಾಕ್ಕೊಟ್ಬಿಡ್ತೇನೆ ನೋಡ್ರಿ. ನಮ್ಮ ಕಡೆಗೆ ನಾವು ಮೊಹರಂ ಹಬ್ಬ ಇದೇ ರೀತಿ ಆಚರಣೆ ಮಾಡ್ತೀವಿ. ನೀವು ಯಾವ ಥರ ಆಚರಣೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಮೊಹರಂ ಹಬ್ಬದ ದಿನ ನಾನು ವಿಡಿಯೋ ಇದು ಹಾಕಿದ್ದಿಲ್ಲ ನಾನು, ಯಾಕಂದ್ರೆ ನಾನು ಅವಾಗ ಮಾಡಿರಲಿಲ್ಲ. ಸೊ ಇವಾಗ ಮಾಡೀನಿ. ಸೊ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಸೂಪರ್ ಆಗಿರೋ ಕಾಮಿಡಿ ವಿಡಿಯೋ ಜೊತೆಗೆ.